ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬೇಯಿಸದೆ ನಾವು ರುಚಿಯಾದ ಬಿಸ್ಕೆಟ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫ್ರೈಡ್ ಬಿಸ್ಕೆಟ್ ರೆಸಿಪಿ ಇದು. ಸೊ ಈ ಬಿಸ್ಕೆಟ್ಸ್ ಅಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಇರುತ್ತೆ. ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಕುಕ್ಕೀಸ್ನ ಅಂತ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು 1 ಕಪ್ ಆಗುವಷ್ಟು ಫ್ಲೋರ್ ಮತ್ತು 1 ಕಪ್ ಆಗುವಷ್ಟು ರವೆ, ಮೈದಾ ಮತ್ತು ರವೆ ಎರಡೂ ಒಂದೊಂದು ಕಪ್ ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು 3/4 ಬೌಲ್ ಆಗುವಷ್ಟು. ಇಷ್ಟನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ನಾನು ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಈಗ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಯಿಲ್ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ನೀವು ಉಪಯೋಗಿಸ್ಬೋದು. ಸೊ ನಾನಿಲ್ಲಿ ಆಯಿಲ್ನೇ ಉಪಯೋಗಿಸ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡೋಣ ಇದನ್ನು. ಸೊ ನೋಡ್ತಾ ಇರ್ಬೋದು, ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಈಗ ಸ್ವಲ್ಪನೇ ಹಾಲು ಹಾಕ್ಕೊಳ್ಳೋಣ. ನಾನು 1 ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಗೆ ಅದರಲ್ಲಿ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡಿ ನಾನು ನೋಡಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಓಕೆ, ಅಷ್ಟನ್ನು ನಾವು ಈಗ ಮಿಕ್ಸ್ ಮಾಡಿ ಈಗ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ. ಓಕೆ, 10 ನಿಮಿಷ ಆದ ನಂತರ ಮತ್ತೆ ನಾನು ಈಗ ಇದನ್ನು ಸ್ವಲ್ಪ ಇದರಲ್ಲಿ ಸಣ್ಣ ಉಂಡೆ, ನಾವು ಪೂರಿ ಮಾಡ್ತೀವಲ್ವ, ಸೊ ಅಷ್ಟು ಉಂಡೆ ತೊಗೊಂಡ್ರೆ ಸಾಕು. ಅಷ್ಟು ಹಿಟ್ಟನ್ನ ತೊಗೊಂಡು ಇವಾಗ ನಾನು ಇದನ್ನು ನೀಟಾಗಿ ಒಂದು 2 ನಿಮಿಷ ನೀವು ಚೆನ್ನಾಗಿ ಇದನ್ನು ನಾದಿ ನಂತರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ನಾನು ರೌಂಡ್ ಮಾಡಿಕೊಂಡು ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡೋಣ, ಜಾಸ್ತಿ ಬೇಡ. ಬಿಸ್ಕೆಟ್ಟು ನಾವು ಆಚೆ ತಂದಾಗ ಹೇಗಿರುತ್ತೋ ಸೊ ಅದೇ ಥರ ಬಿಸ್ಕೆಟ್ಸ್ನ ನಾವು ಮನೆಯಲ್ಲಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಶೇಪ್ ಕೊಡ್ತಾ ಇದ್ದೀನಿ. ಇದನ್ನು ನೀವು ನೀಟಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದಕ್ಕೆ ನಿಮಗೆ ಇಷ್ಟ ಬಂದಿಂದ ನೀವು ಡಿಸೈನ್ ಬೇಕಿದ್ರೂ ಕೊಡ್ಬೋದು, ಅಥವಾ ನಾನು ಮಾಡಿರೋವಂಥ ಡಿಸೈನ್ ಕೂಡ ನೀವು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಈಸಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೋದು. ಸೊ ಇದನ್ನು ಜಾಸ್ತಿ ಹೊತ್ತು ಬೇಯಿಸೋ ಅಂತ ಇಲ್ಲವೇ ಇಲ್ಲ. ಸೊ ನಿಧಾನವಾಗಿ ನಾವು ಒಂದು ನೋಡಿ ಈ ಥರ ನಾನು ಶೇಪ್ ಕೊಡ್ಕೊತಾ ಇದ್ದೀನಿ. ಸೊ ಈ ಥರ ಲೈನ್ ಫಸ್ಟ್ ಮಾಡಿ ನೋಡಿ. ಇದನ್ನು ನೀವು ನೀಟಾಗಿ ನೋಡಿಕೊಂಡು ಹೀಗೆ ಬೇಕಿದ್ದರೂ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಬಿಸ್ಕೆಟಲ್ಲಿ ತುಂಬಾ ವೆರೈಟೀಸ್ ಇದೆ. ಸೊ ನಾನು ಕೆಲವೊಂದು ಬಿಸ್ಕೆಟ್ಸ್ನ ಕೂಡ ನಾನು ಚಾನಲಲ್ಲಿ ಹಾಕಿದ್ದೀನಿ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಚಾನಲ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದರಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ ನೋಡಿ, ಈಗ ಈ ಥರ ನಾನು ಡಿಸೈನ್ ಮಾಡಿ ಈಗ ಇಟ್ಕೋತಾ ಇದ್ದೀನಿ. ಸೊ ಇವಾಗ ಇದೇ ಥರ ನಾನು ಎಲ್ಲ ಬಿಸ್ಕೆಟ್ಸ್ನೂ ಕೂಡ ರೆಡಿ ಮಾಡಿ ಇಟ್ಕೋತೀನಿ. ಇವಾಗ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಸೊ ಈಗ ಒಂದು 5 ಬಿಸ್ಕೆಟ್ಸ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈಗ ಸ್ವಲ್ಪ ಆಯಿಲ್ನ ಇಟ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಡೀಪ್ ಫ್ರೈ ಮಾಡೋಣ, ಜಾಸ್ತಿ ಫ್ರೈ ಮಾಡೋದು ಬೇಡ. ಇದಕ್ಕೆ ನೋಡಿ ಆಯಿಲ್ ಬಿಸಿಯಾದ ನಂತರ ನಾವು ಇವಾಗ ಬಿಸ್ಕೆಟ್ಸ್ನ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಇವಾಗ ನಾನು ಹಾಕ್ಕೋತಾ ಇದ್ದೀನಿ. ಸೊ ಈ ಕುಕ್ಕೀಸ್ ಮಾಡೋದಕ್ಕೆ ಜಾಸ್ತಿ ಟೈಮು ಬೇಕಾಗಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ತುಂಬ ಈಸಿಯಾಗಿ ನಾವು ಇದನ್ನು ಕುಕ್ ಮಾಡ್ಬೋದು. ಸೊ ನೋಡಿ ಇವಾಗ ಬೇಯ್ತಾ ಇದೆ. ಇದು ಸ್ವಲ್ಪ ಇದನ್ನು ಜಾಸ್ತಿ ಬೇಯಿಸೋದು ಬೇಡ, ಜಸ್ಟ್ ನೀವು ಹಾಕಿ 1 ಮಿನಿಟಿಗೆ ನೀವು ತೆಗೆದುಬಿಡಬೇಕು. ಓಕೆ, ಒಂದೇ 1 ಮಿನಿಟ್ ಅಷ್ಟೇ ನೀವು ಬಿಡಬೇಕಾಗಿರೋದು, ಜಾಸ್ತಿ ಹೊತ್ತಂತೂ ಬಿಡೋಕ್ಕೆ ಹೋಗಬೇಡಿ. ಸೊ ನೋಡಿ ಇವಾಗ ಆಗಿದೆ ಆಲ್ಮೋಸ್ಟ್ ಆಲ್. ನಾನಿವಾಗ ಬಿಸ್ಕೆಟ್ಸ್ನ ತೆಗೆದಿಟ್ಕೋತಾ ಇದ್ದೀನಿ. ಇದು ಈಸಿ ಫ್ರೈಡ್ ಬಿಸ್ಕೆಟ್ಸ್ ರೆಸಿಪಿ. ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ, ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಫ್ರೈಡ್ ಬಿಸ್ಕೆಟ್ ರೆಡಿಯಾಗಿದೆ, ಟ್ರೈ ಮಾಡಿ. ಬಾಯ್, ಸಿ ಯು.